Hi dear students, in heredity and evolution, in the last video we have studied about speciation. What is speciation? What are the factors responsible for speciation? What is speciation? The origin, the process of origin of new species or formation of new species from the existing one or old one. What are the factors responsible for speciation? The first one is gene flow, second one is genetic drift, third one is natural selection, and the fourth one is geographical isolation. Now in today's class, let us study about the topic called evidences of evolution. So what is meant by evidences? So evidences means, the meaning of evidence means proof. So evidence ಅಂದ್ರೆ ಏನು? ಪ್ರೂಫ್ ಅಂತ. ಸೊ ಈಗ ಯಾವುದೋ ಒಂದು ಕ್ರೈಮ್ ನಡೆದಿರುತ್ತೆ, ಆ ಕ್ರೈಮ್ನ ಡಿಟೆಕ್ಟ್ ಮಾಡೋದಕ್ಕೆ ಪೊಲೀಸ್ನವ್ರು ಏನು ಮಾಡ್ತಾರೆ, ಎವಿಡೆನ್ಸಸ್ಗಳನ್ನು ಹುಡುಕ್ತಾರೆ, ಅಂದರೆ ಪ್ರೂಫ್ನ ಹುಡುಕ್ತಾರೆ. ಸೊ ಇಲ್ಲೂ ಕೂಡ ಎವಲ್ಯೂಷನ್ ಆಗಿದೆ ಅನ್ನೋದಕ್ಕೆ ನಮಗೆ ಒಂದು ಪ್ರೂಫ್ ಬೇಕು. ಈಗ ನಮಗೆ ಮೊದಲು ಗೊತ್ತಿತ್ತು ಪ್ರಿಮಿಟಿವ್ ಆರ್ಗ್ಯಾನಿಸಮ್ ಇತ್ತಲ್ಲ, ಆ ಪ್ರಿಮಿಟಿವ್ ಆರ್ಗ್ಯಾನಿಸಮ್ ಎಲ್ಲ ಸಿಂಪಲ್ ಆರ್ಗ್ಯಾನಿಸಮ್. ಬಟ್ ಈಗ ನಾವು ನೋಡ್ತಾ ಇರೋದು ಫ್ರಮ್ ಸಿಂಪಲ್ ಟು ವಾಟ್ ಟೈಪ್ ಆಫ್ ಆರ್ಗ್ಯಾನಿಸಮ್ ನೌ ವಿ ಆರ್ ಸೀಯಿಂಗ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್. ಹಾಗಾದರೆ ಸಿಂಪಲ್ಲಿಂದ ಕಾಂಪ್ಲೆಕ್ಸ್ಗೆ, ಸಿಂಪಲ್ ಇದ್ದಂತಹ ಆರ್ಗ್ಯಾನಿಸಮ್ ಇವತ್ತು ಕಾಂಪ್ಲೆಕ್ಸ್ ಆಗಿದೆ ಅಂದರೆ ಸೋ ಮೆನಿ ವೇರಿಯೇಷನ್ ಹ್ಯಾಸ್ ಬೀನ್ ಟೇಕ್ಸ್ ಪ್ಲೇಸ್. ಅಕ್ಯುಮುಲೇಷನ್ ಆಫ್ ಸೋ ಮೆನಿ ವೇರಿಯೇಷನ್ ಈಸ್ ಕಾಲ್ಡ್ ವಾಟ್? ಎವಲ್ಯೂಷನ್. ಹಾಗಾದರೆ ಸಿಂಪಲ್ ಇರೋದು ಕಾಂಪ್ಲೆಕ್ಸ್ ಆಗಿದೆ ಅಂದರೆ ಆರ್ಗ್ಯಾನಿಸಮ್ಸ್ಗಳು ಏನಾಗಿದೆ? ಎವಲ್ಯೂಷನ್ ಆಗಿದೆ. ಸೊ ಇದು ಈ ಎವಲ್ಯೂಷನ್ಗೆ ಒಂದು ಪ್ರೂಫ್. ಸೊ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್ ಆರ್ ಸಿಂಪಲ್ ಆರ್ಗ್ಯಾನಿಸಮ್, ಬಟ್ ನೌ ವಾಟ್ ದ ಆರ್ಗ್ಯಾನಿಸಮ್ ವಿ ಆರ್ ಸೀಯಿಂಗ್, ದೇ ಆರ್ ಕಾಲ್ಡ್ ಆಸ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್. ಹಾಗಾದರೆ ಎವಲ್ಯೂಷನ್ ಆಗಿದೆ ಅಂತ ಹೇಳ್ತೀವಿ. ಈಗ ನಾವು ಈ ಎವಿಡೆನ್ಸಸ್ ಆಫ್ ಎವಲ್ಯೂಷನ್, ಅಥವಾ ಅದನ್ನು ನಾವು ಹೀಗೆ ಕರೆಯೋಣ, ಎವಲ್ಯೂಷನರಿ ರಿಲೇಷನ್ಶಿಪ್. We can call it as evolutionary relationship. Now let us understand what is meant by evolutionary relationship by taking an example. ಸೊ ಒಂದು ಎಕ್ಸಾಂಪಲ್ನ ತಗೊಳ್ಳೋ ಮೂಲಕ ನಾವು ಎವಲ್ಯೂಷನರಿ ರಿಲೇಷನ್ಶಿಪ್ನ ನೋಡೋಣ. ಇದಕ್ಕೆ ನಾನು ಒಂದು ವಂಶವೃಕ್ಷನ ತಗೊತೀನಿ, ಅಂದರೆ ಒಂದು ಫ್ಯಾಮಿಲಿ ಟ್ರೀನ ತಗೊತೀನಿ. ಒಂದು ಫ್ಯಾಮಿಲಿ ಟ್ರೀ ಅಂತ ಬಂದಾಗ ಮೊದಲು ನಾವು ಯಾರನ್ನು ತಗೊತೀವಿ? ನಮ್ಮ ಗ್ರ್ಯಾಂಡ್ ಪೇರೆಂಟ್ಸನ್ನ ತಗೊತೀವಿ. ಇದನ್ನೇ ವಂಶವೃಕ್ಷ ಅಥವಾ ಫ್ಯಾಮಿಲಿ ಟ್ರೀ ಅಂತ ಕರಿತೀವಿ. ಹಾಗಾದ್ರೆ ಫ್ಯಾಮಿಲಿ ಟ್ರೀನ ಹೆಡ್ ಯಾರು? ದ ಗ್ರ್ಯಾಂಡ್ ಪೇರೆಂಟ್ಸನ್ನ ನಾವು ಹೆಡ್ ಅಂತ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಎವಲ್ಯೂಷನರಿ ರಿಲೇಷನ್ಶಿಪ್. ಈಗ ನಾನು ಇದನ್ನು ಎಕ್ಸಾಂಪಲ್ ತಗೊಂಡ್ರೆ, ಸೊ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ, ಆ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಇಬ್ಬರು ಮಕ್ಕಳು. ಒಂದು ನಿಮ್ಮ ಫಾದರು, ಒಬ್ಬರು ನಿಮ್ಮ ಫಾದರ್ ಆದರೆ ಇನ್ನೊಬ್ಬರು ನಿಮ್ಮ ಆಂಟಿ. ಸೊ ನಿಮ್ಮ ಆಂಟಿ ಒಬ್ಬರು ಮಗಳಾದರೆ ನಿಮ್ಮ ಫಾದರು ಮಗ ಆಗಿರ್ತಾರೆ. ಯಾರಿಗೆ? ಈ ಗ್ರ್ಯಾಂಡ್ ಪೇರೆಂಟ್ಸ್ಗೆ. ನಾವೀಗ ನೋಡೋದಾದರೆ, ಯುವರ್ ಫಾದರ್ ಮ್ಯಾರಿಡ್ ವಿತ್ ಯುವರ್ ಮದರ್. ನಿಮ್ಮ ತಂದೆಗೆ ನಿಮ್ಮ ತಾಯಿ ಜೊತೆ ಮದುವೆ ಆಗಿದೆ, ನಿಮ್ಮ ಆಂಟಿಗೆ ನಿಮ್ಮ ಅಂಕಲ್ ಜೊತೆ ಮದುವೆ ಆಗಿದೆ. ಹಾಗಾದರೆ ನಿಮ್ಮ ಫಾದರ್ ಮದರ್ಗೆ ನೀವು ಮತ್ತು ನಿಮ್ಮ ಬ್ರದರ್ ಅಥವಾ ಸಿಸ್ಟರ್ ಇದ್ದಾರಲ್ಲ, ಅವರು ಇವರಿಬ್ಬರ ಮಕ್ಕಳು. ನೀವು ಮತ್ತು ನಿಮ್ಮ ತಂಗಿನೋ ತಮ್ಮನೋ ಅಣ್ಣನೋ ತಂಗಿನೋ ಯಾರೋ ಇದ್ದಾರೆ, ಅವ್ರಿಗೆ ನೀವಿಬ್ಬರು ಇವರಿಬ್ಬರಿಗೆ ಮಕ್ಕಳು. ಇನ್ನು ನಿಮ್ಮ ಆಂಟಿಗೆ ಮಕ್ಕಳಿದಾರಲ್ಲ, ಅವರು ನಿಮ್ಗೇನಾಗಬೇಕು? ನಿಮಗೆ ಕಸಿನ್ಸ್ ಆಗಬೇಕು. ಚಿಕ್ಕಮ್ಮನ ಮಕ್ಕಳು, ಅತ್ತೆ ಮಕ್ಕಳು ಏನಿದಾರೋ, ಚಿಕ್ಕಮ್ಮನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಅತ್ತೆ ಮಕ್ಕಳನ್ನ ನಾವು ಕಸಿನ್ಸ್ ಅಂತ ಕರಿತೀವಿ. ಹಾಗಾದರೆ ಇದು ಒಂದು ಫ್ಯಾಮಿಲಿ ಟ್ರೀ. ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ, ಆ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಇಬ್ಬರು ಮಕ್ಕಳು, ಒಂದು ನಿಮ್ಮ ಫಾದರ್ ಅಂತ ಅಂದ್ಕೊಂಡ್ರೆ ಇನ್ನೊಂದು ನಿಮ್ಮ ಆಂಟಿ, ನಿಮ್ಮ ಅತ್ತೆ. ಸೊ ನಿಮ್ಮ ಫಾದರ್ಗೆ ಈ ಗಾಟ್ ಮ್ಯಾರಿಡ್ ವಿತ್ ಯುವರ್ ಮದರ್, ಆಂಟ್ ಗಾಟ್ ಮ್ಯಾರಿಡ್ ವಿತ್ ಯುವರ್ ಅಂಕಲ್. ಸೊ ಫಾದರ್ ಮದರ್ ಅವರಿಗೆ ನೀವು ಮತ್ತು ನಿಮ್ಮ ಅಣ್ಣನೋ ತಮ್ಮನೋ ತಂಗಿನೋ ಅಕ್ಕನೋ ಮಕ್ಕಳಾದರೆ, ಸೊ ನಿಮ್ಮ ಫಾದರ್ ಮದರ್ಗೆ ನೀವಿಬ್ಬರು ಮಕ್ಕಳಾದರೆ, ನಿಮ್ಮ ಆಂಟಿ ಅಂಕಲ್ಗೆ ಏನು ಮಕ್ಕಳಿದಾರೋ ಅವರನ್ನು ನಾವು ಕಸಿನ್ಸ್ ಅಂತ ಕರಿತೀವಿ. ಈಗ ಇಷ್ಟು ನಾನೇನು ಬರೋದನ್ನ, ಇದನ್ನು ಒಂದು ಫ್ಯಾಮಿಲಿ ಟ್ರೀ ಅಂತ ಕರಿತೀವಿ. ಓಕೆನಾ? ಸೊ ಈಗ ನೋಡೋದಾದರೆ ಈಗ ಹೇಳ್ಬೋದು, ನಿಮ್ಮ ಮತ್ತು ನಿಮ್ಮ ತಮ್ಮ ತಂಗಿ ಅಣ್ಣ ಅಕ್ಕ ಇವರಿದಾರಲ್ಲ, ನಿಮ್ಮಿಬ್ಬರಿನಲ್ಲಿ ಸಿಮಿಲರ್ ಯು ಆರ್ ಸಮ್ ಆಫ್ ಸೋ ಮೆನಿ ಕ್ಯಾರೆಕ್ಟರ್ ಆರ್ ಸಮ್ ಆಫ್ ದ ಕ್ಯಾರೆಕ್ಟರ್ ಆರ್ ಲುಕ್ ಇರ್ಬೋದು, ಅಥವಾ
ಯಾವುದೇ ಕ್ಯಾರೆಕ್ಟರ್ ಇರ್ಬೋದು, ಸ್ಕಿನ್ ಕಲರ್ ಇರ್ಬೋದು, ಏರ್ ಕಲರ್ ಇರ್ಬೋದು, ಯಾವುದಾದ್ರು ಇರ್ಬೋದು, ಕ್ಯಾರೆಕ್ಟರು ನಿಮ್ಮಿಬ್ಬರ ನಡುವೆ ಕ್ಯಾರೆಕ್ಟರು ಸಿಮಿಲರ್ ಆಗಿರುತ್ತೆ. ಯಾಕೆ? ಬಿಕಾಸ್ ಯು ಅಂಡ್ ಯುವರ್ ಬ್ರದರ್ ಆರ್ ಸಿಸ್ಟರ್ ವಿಲ್ ಶೇರ್ ದ ಸೇಮ್ ಜೀನ್. ನೋಡಿ, ನೀವು ನಿಮ್ಮ ಬ್ರದರ್ ಮತ್ತು ಸಿಸ್ಟರ್ ಇದ್ದಾರಲ್ಲ, ಅವರು ದೇ ವಿಲ್ ಶೇರ್ ದ ಸೇಮ್ ಜೀನ್. ಯಾಕೆಂದರೆ ಇವರಿಬ್ಬರು ಜೀನೇ ನೀವು ಶೇರ್ ಮಾಡ್ಕೊಂಡಿರೋದ್ರಿಂದ ನೀವಿಬ್ಬರು ಯು ಲುಕ್ ಸಿಮಿಲರ್. ಇದು ಒಂದು. ಯಾಕೆ? ಬಿಕಾಸ್ ಬೋತ್ ಆಫ್ ಯು ವಿಲ್ ಶೇರ್ ದ ಸೇಮ್ ಜೀನ್. ಇದು ಒಂದು. ಎರಡನೇದಕ್ಕೆ ಬಂದರೆ, ನಿಮ್ಮ ಫಾದರು ಮತ್ತು ನಿಮ್ಮ ಆಂಟನ್ನ ಕಂಪೇರ್ ಮಾಡಿದ್ದಾರೆ. ಸೊ ಇವರಿಬ್ಬರು ನೋಡೋದಕ್ಕಿರ್ಬೋದು ಅಥವಾ ಕೆಲವು ಕ್ಯಾರೆಕ್ಟರ್ ಇರ್ಬೋದು, ಇವರಿಬ್ಬರು ನಡುವೆ ಕ್ಯಾರೆಕ್ಟರು ಸೇಮ್ ಇದೆ. ವೈ? ಬಿಕಾಸ್ ಯುವರ್ ಫಾದರ್ ಆ್ಯಂಡ್ ಯುವರ್ ಆಂಟ್ ವಿಲ್ ಶೇರ್ ದ ಸೇಮ್ ಜೀನ್. ಯಾರ ಜೀನನ್ನು ಶೇರ್ ಮಾಡ್ಕೊಂಡಿದ್ದಾರೆ? ದಟ್ ಈಸ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಜೀನ್. ಸೊ ದೇ ವಿಲ್ ಲುಕ್ ಸಿಮಿಲರ್. ಅದೇ ನಾವು ಈಗ ಹೇಳ್ಬೋದು. ಹಾಗಾದರೆ between you and your brother or sister some similarity will be there because you will share the same gene. Next, your father and your aunt are looking similar, or they got the similar character because both your father and aunt, they will share the common gene. They will share the same gene. ಯಾವುದು? that is your grandparents. ಆದರೆ ಇನ್ನು ನಿಮ್ಮ ಮತ್ತು ನಿಮ್ಮ ಕಸಿನ್ಸ್ನ ನಡುವೆ ನೋಡೋದಾದರೆ ಸಮ್ ಆಫ್ ದ ಕ್ಯಾರೆಕ್ಟರ್ ಮೇ ಆರ್ ಮೇ ನಾಟ್ ಬಿ ಸಿಮಿಲರ್. ಸೊ ಸಿಮಿಲರ್ ಇದ್ರೂ ಇರ್ಬೋದು, ಇಲ್ದಲೇನೂ ಇರಬಹುದು. ಅಕಸ್ಮಾತ್ ಇದ್ದರೆ ನಿಮ್ಮ ಮತ್ತು ನಿಮ್ಮ ಕಸಿನ್ನ ನಡುವೆ ಏನಾದರೂ ಕ್ಯಾರೆಕ್ಟರು ಸಿಮಿಲರ್ ಆಗಿದ್ದರೆ ಇಟ್ ಈಸ್ ಸಿಮಿಲರ್ ಬಿಕಾಸ್ ಫಾರ್ ಯು ಆ್ಯಂಡ್ ಯುವರ್ ಬ್ರದರ್ ಆರ್ ಸಿಸ್ಟರ್ and your cousin, they have the same ancestor. Both of you will share the same, both of you are having the same common ancestor. ಸೊ ನಿಮಗೂ ಕೂಡ ಇವರು ಅಜ್ಜ ಅಜ್ಜಿನೇ, ಇವ್ರಿಗೂ ಕೂಡ ಇವರು ಅಜ್ಜ ಅಜ್ಜಿನೇ. ಆದ್ರಿಂದ ಏನಾದರೂ ಕೆಲವು ಗುಣಗಳು ನಿಮ್ಮ ಮತ್ತು ನಿಮ್ಮ ಕಸಿನ್ಸ್ನ ನಡುವೆ ಸೇಮ್ ಇದೆ ಅಂದರೆ ಅದಕ್ಕೆ ಕಾರಣ ಫಾರ್ ಯು ಅಂಡ್ ಯುವರ್ ಕಸಿನ್, both of you are having the common ancestor. Who is that ancestor? That is called as your grandparent. Your grandparent is your ancestor. ಇಬ್ರಿಗೂ ಅವ್ರ ಅಜ್ಜ ಅಜ್ಜಿ ಆಗಿರೋದ್ರಿಂದ ಅಜ್ಜಿಯ ಅಥವಾ ಅಜ್ಜನ ಕ್ಯಾರೆಕ್ಟ್ರು ನಿಮಗೂ ಬಂದಿರ್ಬೋದು, ಕೆಲವು ಕ್ಯಾರೆಕ್ಟ್ರು ಅದು ನಿಮ್ಮ ಕಸಿನ್ಗೂ ಬಂದಿರ್ಬೋದು. ಇದನ್ನೇ ಎವಲ್ಯೂಷನರಿ ರಿಲೇಶನ್ಶಿಪ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ದಿಸ್ ಒನ್ ಆಸ್ ಎವಲ್ಯೂಷನರಿ ರಿಲೇಶನ್ಶಿಪ್. ಸೊ ಇದು ನೀವು ಮಸ್ಟ್ ಆ್ಯಂಡ್ ಶುಡ್ನ ಜ್ಞಾಪಕ ಇಟ್ಕೋಬೇಕು. ಹಾಗಾದರೆ ಈ ಎವಲ್ಯೂಷನರಿ ರಿಲೇಶನ್ಶಿಪ್ನಲ್ಲಿ ಏನು ಜ್ಞಾಪಕ ಇಟ್ಕೊತೀರಾ? 3 ಪಾಯಿಂಟನ್ನ ಜ್ಞಾಪಕ ಇಟ್ಕೊಳ್ಳಿ. ಮೊದಲನೇ ಪಾಯಿಂಟು ವಾಟ್ ಈಸ್ ಎವಲ್ಯೂಷನರಿ ರಿಲೇಶನ್ಶಿಪ್ ಅಂತ ಕೇಳಿದ್ರೆ ನೀವು ಇದನ್ನು ಬರಿಬೇಕು. ದೇರ್ ಆರ್ ಸರ್ಟೈನ್ similarities between different species. There are certain similarity between different species. For example, ಇದಕ್ಕೆ ನೋಡೋದಾದರೆ ಒಂದು ಹ್ಯೂಮನ್, ಎರಡನೇದು ಏಪ್ಸ್, ಮೂರನೇದು ಮಂಕಿ. ನೋಡಿ, ಹ್ಯೂಮನ್, ಏಪ್ಸ್, ಮಂಕಿ ನೋಡಿದ್ರೆ ಇವ್ರ ಮೂರರ ನಡುವೆ ಕೆಲವು ಕ್ಯಾರೆಕ್ಟ್ರು ಸಿಮಿಲರ್ ಆಗಿರುತ್ತೆ. ಇವ್ರ ಮೂರರ ನಡುವೆ ಕೆಲವು ಕ್ಯಾರೆಕ್ಟರು ಸಿಮಿಲರ್ ಆಗಿದೆ ಅಂದರೆ ಈ ಮೂರರ ಆ್ಯನ್ಸಿಸ್ಟರು ಕಾಮನ್ ಆ್ಯನ್ಸಿಸ್ಟರ್ನ ಶೇರ್ ಮಾಡ್ಕೊಂಡಿರ್ತಾರೆ. ಅಂದರೆ ಅರ್ಥ ಇವ್ರ 3 ಜನಗಳ ಆ್ಯನ್ಸಿಸ್ಟರು ಸೇಮ್ ಆಗಿದ್ದಾರೆ ಅಂತ ಅರ್ಥ. ಅಂದರೆ ಹ್ಯೂಮನ್, ಏಪ್ ಆ್ಯಂಡ್ ಮಂಕಿ ದೇ ಶೇರ್ ದ ಕಾಮನ್ ಆ್ಯನ್ಸಿಸ್ಟರ್ಸ್. ದೇ ವಿಲ್ ಶೇರ್ ದ ಕಾಮನ್ ಆ್ಯನ್ಸಿಸ್ಟರ್. ನೋಡಿ, ಸ್ಪೀಶೀಸ್ಗಳು ಬೇರೆ ಬೇರೆ ಇದೆ. ಹ್ಯೂಮನ್ನೇ ಬೇರೆ ಸ್ಪೀಶೀಸು, ಏಪ್ಸೇ ಬೇರೆ ಸ್ಪೀಶೀಸು, ಮಂಕಿನೇ ಬೇರೆ ಸ್ಪೀಶೀಸು. ಆದರೆ ಈ ಸ್ಪೀಶೀಸ್ಗಳ ನಡುವೆ ನಾವು ಏನನ್ನ ನೋಡ್ತೀವಿ? ಸಿಮಿಲಾರಿಟೀಸ್ನ ನೋಡ್ತೀವಿ. ಅಂದರೆ ಈ ಡಿಫ್ರೆಂಟ್ ಸ್ಪೀಶೀಸ್ಗಳ ನಡುವೆ ಸಿಮಿಲಾರಿಟಿ ನೋಡ್ತಾ ಇದ್ದೀವಿ ಅಂದರೆ 3ರ ಆ್ಯನ್ಸಿಸ್ಟರು ಕಾಮನ್ನು. ಇದನ್ನೇ ಎವಲ್ಯೂಷನರಿ ರಿಲೇಶನ್ಶಿಪ್ ಅಂತ ಕರೆಯೋದು. ಇನ್ನು ಎರಡನೇದಕ್ಕೆ ಬರೋಣ. ಎರಡನೇದು ಏನಪ್ಪ ಅಂದರೆ ಮೋರ್ ದ ಸಿಮಿಲಾರಿಟಿ. ನಿಮ್ಮ ಮತ್ತು ನಿಮ್ಮ ಕಸಿನ್ನ ನಡುವೆ ಸಿಮಿಲಾರಿಟಿ ತುಂಬ ಜಾಸ್ತಿ ಇದ್ದರೆ, ಮೋರ್ ದ ಸಿಮಿಲಾರಿಟಿ ಈಸ್
ಸಿಮಿಲಾರಿಟಿ ಹೆಚ್ಚಾದರೆ ನಿಮ್ಮ ರಿಲೇಷನ್ನು ಕೂಡ ಹತ್ರ ಇದೆ ಅಂತ ಅರ್ಥ. ಸೊ ರಿಲೇಷನ್ ಬಿಟ್ವೀನ್ ಮೋರ್ ದ ಸಿಮಿಲಾರಿಟಿ ಮೋರ್ ಈಸ್ ರಿಲೇಷನ್. ಸಿಮಿಲಾರಿಟಿ ಹೆಚ್ಚಾದಷ್ಟು ರಿಲೇಷನ್ನು ಕೂಡ ಹೆಚ್ಚಾಗುತ್ತೆ. ಅಂದರೆ ನೀವು ತುಂಬ ಹತ್ರದವರು ಅಂತ. ನಿಮ್ಮ ಮತ್ತು ನಿಮ್ಮ ಕಸಿನ್ಸ್ನ ನಡುವೆ ಸೋ ಮೆನಿ ಕ್ಯಾರೆಕ್ಟರ್ಸ್ ಆರ್ ಸಿಮಿಲರ್ ಅಂತ ಅಂದರೆ ಇಫ್ ಸಿಮಿಲಾರಿಟೀಸ್ ಆರ್ ಮೋರ್ ದೆನ್ ಯುವರ್ ರಿಲೇಷನ್ ವಿಲ್ ಬಿ ಮೋರ್. ಸೊ ಇದನ್ನು ನೀವಿಲ್ಲಿ ಜ್ಞಾಪಕ ಇಟ್ಕೋಬೇಕು. ಮೋರ್ ದ ಸಿಮಿಲಾರಿಟಿ ಮೋರ್ ಈಸ್ ದ ರಿಲೇಷನ್. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಇದು ಎರಡನೇ ಪಾಯಿಂಟ್. ಇನ್ನು ಮೂರನೇ ಪಾಯಿಂಟಿಗೆ ಬಂದರೆ ಸೊ ನಾವು ಅದನ್ನು ಹೇಗೆ ಹೇಳಬೇಕು, ದೀಸ್ ಸಿಮಿಲಾರಿಟೀಸ್, ಈ ಸಿಮಿಲಾರಿಟೀಸ್ ಇದೆಯಲ್ಲ, ದೀಸ್ ಸಿಮಿಲಾರಿಟೀಸ್ ಆರ್ ದಿ ಬೇಸಿಸ್ ಫಾರ್ ಎವಲ್ಯೂಷನ್. ಸೊ ಎವಲ್ಯೂಷನ್ಗೆ ತಳಪಾಯ ಯಾವುದಪ್ಪ ಅಂದರೆ, ಬೇಸಿಸ್ ಯಾವುದಪ್ಪ ಅಂದರೆ, ದಟ್ ಈಸ್ ದಿ ಸಿಮಿಲಾರಿಟಿ. ಸೊ ದಿ ಸಿಮಿಲಾರಿಟಿ are the basis of evolution, basis for evolution. So these are the 3 points that you have to write when they ask what is evolutionary relationship. So what is meant by evolutionary relationship? If there are certain similarity, there will be certain similarity between different species. If there is certain similarity between different species, that means different species will have the common ancestor. More the similarity, more is the relation. And these similarities are the basis for evolution. So ಇಷ್ಟನ್ನ ನೀವು ಎವಲ್ಯೂಷನರಿ ರಿಲೇಷನ್ಶಿಪ್ ಅನ್ನುವಂತಹ ಕಾನ್ಸೆಪ್ಟಿನಲ್ಲಿ ಅರ್ಥ ಮಾಡ್ಕೋಬೇಕು. ಇದಾದಮೇಲೆ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಟೈಪ್ಸ್ ಆಫ್ ಎವಿಡೆನ್ಸಸ್. ಸೊ ಎವಲ್ಯೂಷನ್ಗೆ ನಾವು ಎವಿಡೆನ್ಸ್ನ ಹುಡುಕೋದಾದರೆ ಲೆಟ್ ಅಸ್ ಸ್ಟಡಿ ಅಬೌಟ್ ಟೈಪ್ಸ್ ಆಫ್ ಎವಿಡೆನ್ಸಸ್. ಸೊ ಎವಿಡೆನ್ಸಸ್ ಅಂತ ಬಂದರೆ, ಎವಿಡೆನ್ಸಸ್ ಫಾರ್ ಎವಲ್ಯೂಷನ್ ಅಂತ ಬಂದರೆ ದೇರ್ ಆರ್ 2 ಟೈಪ್ಸ್ ಆಫ್ ಎವಲ್ಯೂಷನ್. ಒನ್ ಈಸ್ ಕಾಲ್ಡ್ ಮಾರ್ಫಾಲಜಿಕಲ್ ಎವಲ್ಯೂಷನ್ ಆರ್ ಅನಾಟಾಮಿಕಲ್ ಎವಲ್ಯೂಷನ್. ಎವಿಡೆನ್ಸಸ್, ಮಾರ್ಫಾಲಜಿಕಲ್ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್ ಆರ್ ಅನಾಟಾಮಿಕಲ್ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್. ಇದು ಒಂದು. ಎರಡನೇದಕ್ಕೆ ಬರೋಣ, ದಟ್ ವಿ ಕಾಲ್ ಇಟ್ ಆಸ್ paleontological evolution. Paleontological evidences for evolution. So these are the 2 types of evidences for evolution. So which are the 2 evidences? Morphological evidences or anatomical evidences, and second one is paleontology or paleontological evidences. So these are the 2 types of evidences. Now let us study about the first type of evidences, that is called as morphological evidences. So what is meant by morphological evidences? So morphology andre, so now we will study about the physical appearance. ನೋಡಕ್ಕೆ ಯಾವ ಥರ ಇದೆ ಅನ್ನೋದನ್ನೇ ಮಾರ್ಫಾಲಜಿ ಅಂತ ಕರಿತೀವಿ. ಮಾರ್ಫಾಲಜಿ ಈಸ್ ದ ಸ್ಟಡಿ ಆಫ್ ಫಿಸಿಕಲ್ ಅಪಿಯರೆನ್ಸ್. ಇದನ್ನು ಮಾರ್ಫಾಲಜಿ ಅಂತ ಕರಿತೀವಿ. ಹಾಗಾದರೆ ವಾಟ್ ಈಸ್ ಅನಾಟನಾಮಿಕಲ್ ಎವಿಡೆನ್ಸಸ್? ಅನಾಟನಾಮಿಕಲ್ ಎವಿಡೆನ್ಸಸ್ ಅಂದರೆ ದಟ್ ಈಸ್ ಸ್ಟಡಿ ಆಫ್ ಇಂಟರ್ನಲ್ organs and tissues. If you want to study about the internal organs and tissue, we have to go for a that is anatomical. So anatomical evidences means study of internal organs and tissue. Then morphological evidences means ಸ್ಟಡಿ ಆಫ್ ಫಿಸಿಕಲ್ ಅಪಿಯರೆನ್ಸ್. ನೀವು ಮಾರ್ಫಾಲಜಿಕಲ್ ಎವಿಡೆನ್ಸಸ್ ಅಂತನಾದರೂ ಕರಿಬಹುದು, ಅನಾಟನಾಮಿಕಲ್ ಎವಿಡೆನ್ಸಸ್ ಅಂತನಾದರೂ ಕರಿಬಹುದು. ಈಗ ನಾವು ಲೆಟ್ ಅಸ್ ಸ್ಟಡಿ ಅಬೌಟ್ ಮಾರ್ಫಾಲಜಿಕಲ್ ಆರ್ ಅನಾಟನಾಮಿಕಲ್ ಎವಿಡೆನ್ಸಸ್. ಈ ಮಾರ್ಫಾಲಜಿಕಲ್ ಆರ್ ಅನಾಟನಾಮಿಕಲ್ ಎವಿಡೆನ್ಸಸ್ನಲ್ಲಿ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ 2 types of organ. One is called homologous organ, another one is called that is analogous organ. These 2 are very important. ಇವೆರಡು ತುಂಬ ಇಂಪಾರ್ಟೆಂಟು ಎಕ್ಸಾಮಿನೇಷನ್ಗೆ. ಹಾಗಾದರೆ ವಾಟ್ ಈಸ್ ಮೆಂಟ್ ಬೈ ಹೋಮೋಲಗಸ್ ಆರ್ಗನ್? ನೋಡಿ, ನಾವು ಈ
ಹೋಮೋಲಗಸ್ ಆರ್ಗನ್ ಬಗ್ಗೆ ತಿಳ್ಕೊಳೋದಾದರೆ ಇಲ್ಲಿ ನಮಗೆ 4 ಟೈಪ್ ಆಫ್ ಬೋನ್ಗಳು ಕಾಣಿಸ್ತಾ ಇದೆ. ಒಂದು ಫ್ರಾಗಿನ ಬೋನು, ಎರಡನೇದು ಲಿಸರ್ಡ್ ಬೋನು, ಮೂರನೇದು ಬರ್ಡಿನ ಬೋನು, ನಾಲ್ಕನೇದು ಹ್ಯೂಮನ್ ಬೋನು ಕಾಣಿಸ್ತಾ ಇದೆ ಈ ಫಿಗರ್ನಲ್ಲಿ. ನೀವು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 4ರ ಸ್ಟ್ರಕ್ಚರು ಸೇಮ್ ಇದೆ. ನೋಡೋದಕ್ಕೆ ನೋಡಿ, ಇಲ್ಲಿ ಫಸ್ಟ್ ಒಂದು ಲಾಂಗ್ ಬೋನ್ ಇದೆ, ಇಲ್ಲೂ ಒಂದು ಲಾಂಗ್ ಬೋನ್ ಇದೆ, ಇಲ್ಲೂ ಒಂದು ಲಾಂಗ್ ಬೋನ್ ಇದೆ. ಅದಾದಮೇಲೆ 2 ಸ್ಮಾಲ್ ಬೋನ್ಸ್ ಇದೆ, ಇಲ್ಲೂ 2 ಸ್ಮಾಲ್ ಬೋನ್ಸ್ ಇದೆ, ಇಲ್ಲೂ 2 ಸ್ಮಾಲ್ ಬೋನ್ಸ್ ಇದೆ, ಸೊ ಇಲ್ಲೂ 2 ಸ್ಮಾಲ್ ಬೋನ್ಸ್ ಇದೆ. ಅದಾದಮೇಲೆ ನೀವು ಒಂದು ಜಾಯಿಂಟನ್ನು, ಇಲ್ಲೊಂದು ಜಾಯಿಂಟ್ ಕಾಣಿಸ್ತಾ ಇದೆ, ಇಲ್ಲೂ ಒಂದು ಜಾಯಿಂಟ್ ಇದೆ, ಇಲ್ಲೂ ಒಂದು ಜಾಯಿಂಟ್ ಇದೆ, ಇಲ್ಲೂ ಒಂದು ಜಾಯಿಂಟ್ ಇದೆ. ಅದಾದಮೇಲೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ನೋಡಿ, ಎಲ್ಲದರೊಳಗೂ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇದೆ. ಸೊ ಈ 4 ನಾವು ಅಬ್ಸರ್ವ್ ಮಾಡಿದ್ರೆ 4ರ ಸ್ಟ್ರಕ್ಚರು ಒಂದೇ, ಆದರೆ 4ರ ಫಂಕ್ಷನ್ನು ಬೇರೆ ಬೇರೆ. ನಾವು ವಿ ಆರ್ ಯೂಸಿಂಗ್ ಅವರ್ ಲೆಗ್ ಫಾರ್ ವಾಕಿಂಗ್. ಅದೇ ಬರ್ಡ್ಸು ದೇ ಯೂಸ್ ಫಾರ್ ವೇಡಿಂಗ್ ಆರ್ ಜಂಪಿಂಗ್. ದೆನ್ ಲಿಸರ್ಡ್ ಇಟ್ ಯೂಸಸ್ ದೇರ್ ಲಿಮ್ಸ್ ಟು ಸ್ಟಿಕ್ ಆನ್ ಟು ದ ವಾಲ್. ಅದೇ ಫ್ರಾಗಿಗೆ ತಗೊಂಡ್ರೆ ದ 4 limbs ಆಫ್ ದ ಫ್ರಾಗ್ ಈಸ್ ಯೂಸ್ಡ್ ಫಾರ್ ಹಾಪಿಂಗ್. ಅಂದರೆ ಏನಾಯಿತು, 4ರ ಸ್ಟ್ರಕ್ಚರು ಒಂದೇ, ಆದರೆ 4ರ ಫಂಕ್ಷನ್ನು ಬೇರೆ ಬೇರೆ. ಆಲ್ ದ 4 ಹ್ಯಾವಿಂಗ್ ದ ಸೇಮ್ ಸ್ಟ್ರಕ್ಚರ್ ಬಟ್ ಆಲ್ ದ 4 ಹ್ಯಾವಿಂಗ್ ಡಿಫ್ರೆಂಟ್ ಫಂಕ್ಷನ್. ಸೊ ದೀಸ್ ಆರ್ ಕಾಲ್ಡ್ ಹೋಮೋಲಗಸ್ ಆರ್ಗನ್. ವಾಟ್ ಆರ್ ಹೋಮೋಲಗಸ್ ಆರ್ಗನ್? The organs having same structure but different function. They are called as homologous organ. ಮತ್ತೊಮ್ಮೆ ರಿಪೀಟ್ ಮಾಡೋಣ. ವಾಟ್ ಆರ್ ಹೋಮೋಲಗಸ್ ಆರ್ಗನ್? ದ ಆರ್ಗನ್ಸ್ ಹ್ಯಾವಿಂಗ್ ದ ಸೇಮ್ ಸ್ಟ್ರಕ್ಚರ್. ಹೋಮೋ ಅಂದರೆ ಸೇಮು. ವಾಟ್ ಈಸ್ ಸೇಮ್? ಸ್ಟ್ರಕ್ಚರ್ ಈಸ್ ಸೇಮ್. ವಾಟ್ ಈಸ್ ಡಿಫ್ರೆಂಟ್? ಫಂಕ್ಷನ್ ಈಸ್ ಡಿಫ್ರೆಂಟ್. ಸೊ ದಿಸ್ ಈಸ್ ಕಾಲ್ಡ್ ಹೋಮೋಲಗಸ್ ಆರ್ಗನ್. ನೆಕ್ಸ್ಟ್ ನಾವು ಅನಾಲಗಸ್ ಆರ್ಗನ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಬ್ಯಾಟಿನ ವಿಂಗು, ಇದು ಬರ್ಡಿನ ವಿಂಗು. ದಿಸ್ ಈಸ್ ದ ವಿಂಗ್ ಆಫ್ ದ ಬರ್ಡ್ ಆ್ಯಂಡ್ ದಿಸ್ ಈಸ್ ದ ವಿಂಗ್ ಆಫ್ ದ ಬ್ಯಾಟ್. ಇದು ವಿಂಗ್ ಆಫ್ ದ ಬರ್ಡ್. ಅಬ್ಸರ್ವ್ ಮಾಡಿ, 2ರ ಸ್ಟ್ರಕ್ಚರು ಬೇರೆ ಬೇರೆ ಇದೆ. ದಿಸ್ ಈಸ್ ದ ವಿಂಗ್ ಆಫ್ ಎ ಬ್ಯಾಟ್ ಆ್ಯಂಡ್ ದಿಸ್ ಈಸ್ ದ ವಿಂಗ್ ಆಫ್ ಎ ಬರ್ಡ್. ಬೋತ್ ದ ಬ್ಯಾಟ್ ಆ್ಯಂಡ್ ಬರ್ಡ್ ವಿಂಗ್ಸ್ ಆರ್ ಡಿಫರೆಂಟ್ ಇನ್ ಸ್ಟ್ರಕ್ಚರ್. But what is the function of the wings of bat? Flying. What is the function of the wings of bird? Flying. ಹಾಗಾದ್ರೆ ಏನಾಯಿತು? Both are having different structure but same function. Both are having different structure but having same function. ಇದನ್ನೇ ನಾವು we call it as what? We call it as analogous organ. Analogous organ means organs having different structure but same function. This is called, that is analogous organ. What is homologous organ? Organs having same structure but different function. Analogous organs having different structure but same function. So this is about analogous organ and homologous organ. ಈಗ ನಾವೇನು ಮಾಡೋಣ, ಸೊ ಕೆಲವು ಎಕ್ಸಾಂಪಲ್ಸ್ನ ತಗೊಂಡು ಇದು ಹೋಮೋಲಗಸ ಅನಾಲಗಸ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಟೇಕ್ ಸಮ್ ಎಕ್ಸಾಂಪಲ್ಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೊ ಲೆಟ್ ಅಸ್ ಟೇಕ್ ಸಮ್ 6 ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್. 4 limbs ಆಫ್ ಫ್ರಾಗ್ ಆ್ಯಂಡ್ 4 limbs ಆಫ್ ಬರ್ಡ್ಸ್. ಇದು ಹೋಮೋಲಗಸ ಅನಾಲಗಸ? 4 limbs ಆಫ್ ಫ್ರಾಗ್ ಆ್ಯಂಡ್ 4 limbs ಆಫ್ ಬರ್ಡ್ಸ್. Both are having same structure, but 4 limbs of frog is used for hopping and 4 limbs of bird used for jumping, or it is used for wading. ಹಾಗಾದರೆ 2ರ ಸ್ಟ್ರಕ್ಚರು ಸೇಮು, ಆದರೆ 2ರ ಫಂಕ್ಷನ್ನು ಬೇರೆ ಬೇರೆ. ಇಟ್ ಈಸ್ ಹೋಮೋಲಗಸ್ ಆರ್ಗನ್. ವಾಟ್ ಈಸ್ HO? Homologous organ. Then wings of birds and wings of bat. Both are having different structure, but wings of bird is used for flying, wings of bat is used for flying. That means both are having different structure but having same function. It is AO. That means analogous organ, because both are having same function, different structure. Then third one, scales of fish and shell of mollusca. So fishes ಮೇಲೆ ಸ್ಕೇಲ್ಸ್ ಇರುತ್ತೆ ಫಾರ್ ಪ್ರೊಟೆಕ್ಷನ್.
ಮೊಲಸ್ಕಾ ಶೆಲ್ ಒಳಗಡೆ ಇರುತ್ತೆ, ಬಸವನುಳ ಅಂತ ಕರಿತೀವಲ್ಲ ಅದು. ಮೊಲಸ್ಕಾ ಶೆಲ್ನಲ್ಲಿ ಇರುತ್ತೆ, ಬಿಕಾಸ್ ಶೆಲ್ ಗಿವ್ ದ ಪ್ರೊಟೆಕ್ಷನ್ ಟು ಮೊಲಸ್ಕಾ. ಹಾಗಾದರೆ ಫಿಶ್ಶಿನ ಸ್ಕೇಲು ಕೂಡ ಪ್ರೊಟೆಕ್ಷನ್ಗೆ ಕೆಲಸ ಮಾಡಿದ್ರೆ ಶೆಲ್ ಆಫ್ ಮೊಲಸ್ಕಾ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಆದ್ದರಿಂದ ಬೋತ್ ಆರ್ ಹ್ಯಾವಿಂಗ್ ದ ಸೇಮ್ ಫಂಕ್ಷನ್ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್. ಅಗೈನ್ ಇಟ್ ಈಸ್ ಅನಾಲಗಸ್ ಆರ್ಗನ್. Then coming to fourth one, that is trunk of elephant and ants of chimpanzee. So trunk ಅಂದರೆ ಆನೆಯ ಸೊಂಡಿಲು. ಸೊ ಆನೆ ಸೊಂಡ್ಲು ಕೆಲಸ ಟು ಹೋಲ್ಡ್ ಸಮಥಿಂಗ್, ಚಿಂಪಾಂಜಿಯ ಆ್ಯಂಡು ಕೂಡ ಟು ಹೋಲ್ಡ್ ಸಮಥಿಂಗ್. ಹಾಗಾದರೆ ಎರಡರ ಫಂಕ್ಷನ್ನು ಒಂದೇ, ಆದರೆ ಎರಡರ ಸ್ಟ್ರಕ್ಚರು ಬೇರೆ ಬೇರೆ. ಅಗೇನ್ ಇಟ್ ಈಸ್ ಅನಾಲಗಸ್ ಆರ್ಗನ್. ದೆನ್ ಕಮಿಂಗ್ ಟು ಫಿಫ್ತ್ ಒನ್, nails of human and claws of bat. Sorry, not bat, it is cat. Claws of cat. ಸೊ ಮನುಷ್ಯನ ಉಗುರುಗಳು ಮತ್ತು ಬೆಕ್ಕಿನ ಉಗುರು. ಸೊ ಎರಡರ ಸ್ಟ್ರಕ್ಚರು ಸೇಮ್ ಇರುತ್ತೆ, ಆದರೆ ಹ್ಯೂಮನಿನ ನೇಲಿನ ಫಂಕ್ಷನ್ನೇ ಬೇರೆ, ಕ್ಯಾಟಿನ ಉಗುರುಗಳ ಫಂಕ್ಷನ್ನೇ ಬೇರೆ. ಸೇಮ್ ಸ್ಟ್ರಕ್ಚರ್, ಡಿಫ್ರೆಂಟ್ ಫಂಕ್ಷನ್. ಇಟ್ ಈಸ್ ಹೋಮೋಲಗಸ್ ಆರ್ಗನ್. ದೆನ್ the sixth one, ginger and sweet potato. Sweet potato ಅಂದರೆ ಸೊ ಗೆಣಸು. ಸೊ ಜಿಂಜರ್ ಅಂದರೆ ಶುಂಠಿ. ಸೊ ಶುಂಠಿ ಮತ್ತು ಶುಂಠಿ ತನ್ನಲ್ಲಿ ಫುಡ್ಡನ್ನ ಸ್ಟೋರ್ ಮಾಡ್ಕೊಳುತ್ತೆ, ಸ್ವೀಟ್ ಪೊಟೇಟೋನು ಕೂಡ ತನ್ನಲ್ಲಿ ಫುಡ್ಡನ್ನ ಸ್ಟೋರ್ ಮಾಡ್ಕೊಳುತ್ತೆ. ಎರಡರ ಸ್ಟ್ರಕ್ಚರು ಬೇರೆ ಬೇರೆ, ಬಟ್ ಎರಡರ ಫಂಕ್ಷನ್ನು ಒಂದೇ. ಇಟ್ ಈಸ್ ಅನಾಲಗಸ್ ಆರ್ಗನ್. ಸುಮ್ಮನೆ ನಾನೊಂದು 6 ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಸೊ ಐ ಹ್ಯಾವ್ ಟೇಕನ್ 6 ಎಕ್ಸಾಂಪಲ್. ಸೊ ಟೆಕ್ಸ್ಟ್ ಬುಕ್ನ ನೋಡಿಕೊಂಡ್ರೆ ನಿಮ್ಗೆ ಇನ್ನೂ 1-2 ಎಕ್ಸಾಂಪಲ್ ಸಿಗ್ಬೋದು. ಸೊ ಟೆಕ್ಸ್ಟ್ ಬುಕ್ನ ನೋಡ್ಕೊಳ್ಳಿ. ಇಷ್ಟನ್ನಂತೂ ನೀವು ಡಿಸೈಡ್ ಮಾಡಬೇಕು. ಸ್ಟ್ರಕ್ಚರ್ ಸೇಮ್ ಇದೆ, ಫಂಕ್ಷನ್ ಬೇರೆ ಬೇರೆ, ಹೋಮೋಲಗಸ್. ಫಂಕ್ಷನ್ನು ಸೇಮ್ ಇದೆ, ಸ್ಟ್ರಕ್ಚರು ಬೇರೆ ಬೇರೆ ಇದೆ, ಅನಾಲಗಸ್. ಸೊ ಈ ಎರಡನ್ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಸೊ ದಿಸ್ ಈಸ್ ಅಬೌಟ್ ದಟ್ ಈಸ್ ಮಾರ್ಫಾಲಜಿಕಲ್ ಎವಿಡೆನ್ಸಸ್ ಆರ್ ಪ್ಯಾಲಿಯಂಥಲಾಜಿಕಲ್ ಎವಿಡೆನ್ಸಸ್ ಬಗ್ಗೆ ಮುಗೀತು. ಈಗ ನಾವು we have studied anatomical evidences and morphological evidences. Now we have to study about second type of evidences, that is called paleontological. So paleontological evidences ಬಗ್ಗೆ ಸ್ಟಡಿ ಮಾಡೋಣ. What is meant by paleontology? So paleontology ಅಂದರೆ ಏನು? It is the study of fossil. What is paleontology? It is the study of fossil. ಫಾಸಿಲ್ಗಳ ಬಗ್ಗೆ ಸ್ಟಡಿ ಮಾಡುವಂತಹ ಒಂದು ಪಾರ್ಟನ್ನು ನಾವು ಪ್ಯಾಲಿಯಂಥಾಲಜಿ ಅಂತ ಕರಿತೀವಿ. ಹಾಗಾದರೆ ನಾವೀಗ ತಿಳ್ಕೋಬೇಕು, ವಾಟ್ ಆರ್ ಫಾಸಿಲ್ಸ್? ಫಾಸಿಲ್ಸ್ ಅಂದರೆ ಏನು? ಸೊ ಫಾಸಿಲ್ಸ್ ಅಂದರೆ ಇಟ್ ಈಸ್ ಡಿಫೈನ್ಡ್. ಎಕ್ಸಾಮಿನೇಷನ್ಗೆ ವೆರಿ ವೆರಿ ಇಂಪಾರ್ಟೆಂಟು. ಎಕ್ಸಾಮಿನೇಷನ್ ಕ್ವಶನ್, ವಾಟ್ ಆರ್ ಫಾಸಿಲ್ಸ್? ಒಂದು ಕ್ವಶನ್ ಮಾರ್ಕ್. Then second question is that, so that is how to determine the age of fossil or how to estimate the age of fossil. 3 marks question. What are fossil? Fossils are defined as remains are, it is defined as remains are preserved parts of dead organisms. Preserved parts of dead organism buried in earth million years ago is called fossil. What are fossil? Fossil is defined as it is the remains or preserved part of a dead organism buried in earth million years ago. ನಾವು ಸತ್ತ ನಂತರ ನಮ್ಮ ಬಾಡಿನ ಅರ್ತ್ನಲ್ಲಿ ಬರಿ ಮಾಡಿದಾಗ, ವೆನ್ ಇಟ್ ಈಸ್ ಬರಿಡ್ ಇನ್ ದ ಅರ್ತ್, ಸೊ ಅವರ್ ಸ್ಕಿನ್ ಆ್ಯಂಡ್ ಮಸಲ್ಸ್ ಆರ್ ಡಿಕೇಡ್ ಬೈ ದ ಬ್ಯಾಕ್ಟೀರಿಯಾ. ಸೊ ನಮ್ಮ ಚರ್ಮ ಮತ್ತು ಮಾಂಸವನ್ನು ಬ್ಯಾಕ್ಟೀರಿಯಾ ಕೊಳೆಸಿ ಅದನ್ನು ಮಣ್ಣಿಗೆ ಸೇರಿಸುತ್ತೆ. ಬಟ್ ನಮ್ಮ ಮೂಳೆ ಉಳ್ಕೊಳುತ್ತಲ್ಲ, ಆ ಮೂಳೆನೇ ನಾವು ಫಾಸಿಲ್ಸ್ ಅಂತ ಕರೆಯೋದು. ಪಳಿಯುಳಿಕೆ ಅಂತ ಕರಿತೀವಿ, ಫಾಸಿಲ್ಸ್. What are fossils? The remains or preserved part of dead organism buried in the earth million years ago.
ದಿಸ್ ಈಸ್ ಕಾಲ್ಡ್ ಆಸ್ ಫಾಸಿಲ್ಸ್. ಈಗ ನಾವೊಂದು ಎಕ್ಸಾಂಪಲ್ನ ತಗೊಂಡ್ರೆ, ಯಾರೂ ಕೂಡ ನಾವು ವಿ ಹ್ಯಾವ್ ನಾಟ್ ಸೀನ್ ದ ಹ್ಯೂಜ್ ಅನಿಮಲ್ ದಟ್ ಈಸ್ ಡೈನಾಸರಸ್. ನಮಗೆ ಯಾರು ನಾವು ಡೈನಾಸರಸ್ಸೇ ನೋಡಿಲ್ಲ. ಹಾಗಾದರೆ ಡೈನಾಸರಸ್ ಹೀಗೆ ಇತ್ತು ಅಂತ ಹೇಗೆ ಗೊತ್ತು? ಯಾರಿಗೂ ಹೀಗೆ ಇತ್ತು ಅಂತ 100% ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನಮಗೆ ಡೈನಾಸರಸ್ ಹೀಗಿತ್ತು ಅನ್ನೋದು ನಮಗೆ ಪ್ರೂಫ್ ಏನಪ್ಪ ಅಂದರೆ ಅವುಗಳ ಫಾಸಿಲ್ಲು. ಹಾಗಾದರೆ ಡೈನಾಸರಸ್ ಯಾವ ಒಂದು ಎರಾದಲ್ಲಿತ್ತು? ಜುರಾಸಿಕ್ ಎರಾ ಅಂತ ಇತ್ತು. ಆ ಜುರಾಸಿಕ್ ಎರಾದಲ್ಲಿ ನಾವು ಈ ಒಂದು ದಟ್ ಈಸ್ ಡೈನಾಸರಸ್ನ ನೋಡಿದ್ವು. ಆ ಡೈನಾಸರಸ್ ಆ ಜುರಾಸಿಕ್ ಎರಾದಲ್ಲಿ ಇತ್ತು. ಅದು ಸತ್ತು ಮಿಲಿಯನ್ ಆಫ್ ಇಯರ್ಸ್ ಆಗಿದೆ. ಅದು ಸತ್ತ ನಂತರ ಅದರ ಚರ್ಮ ಇರ್ಬೋದು, ಅದರ ಮಸಲ್ಸ್ ಇರ್ಬೋದು, ಎಲ್ಲ ಮಣ್ಣಿನಲ್ಲಿ ಡಿಕೆ ಆಯಿತು. ದೆನ್ ವಾಟ್ ಈಸ್ ದ ರಿಮೈನಿಂಗ್? ಓನ್ಲಿ ದೇರ್ ಬೋನ್ಸ್ ಆರ್ ರಿಮೈನಿಂಗ್. ಆ ಬೋನ್ಸನ್ನೇ ನಾವು ಫಾಸಿಲ್ಸ್ ಅಂತ ಕರೆಯೋದು. ಆ ಬೋನ್ಗಳನ್ನೆಲ್ಲ ತೆಗೆದು ಅದನ್ನೆಲ್ಲ ಸೈಂಟಿಸ್ಟ್ಗಳು ಜೋಡಿಸಿ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದನ್ನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಏನಂತೀವಿ? ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಆ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡ್ತಾರೆ, ಈ ಫಾಸಿಲ್ನ ತಗೊಂಡು ಆ ಮೂಳೆಗಳನ್ನು ತಗೊಂಡು ಜೋಡಿಸಿದಾಗ ನಮಗೆ ಒಂದು ಅಂದಾಜು ಬಂತು, ಈಗಿರಬಹುದು ಅಂತ. ಬಟ್ ಎಕ್ಸಾಕ್ಟ್ ನಮಗೆ ಗೊತ್ತಿಲ್ಲ, ಈಗಿರಬಹುದು ಅಷ್ಟೇ. ವಿ ಡೋಂಟ್ ನೋ ದ ವಾಟ್ ಈಸ್ ಎಕ್ಸಾಕ್ಟ್ಲಿ, ವಿ ಡೋಂಟ್ ನೋ. ಸೊ ಈಗಿರ್ಬೋದು ಅಂತ ನಮಗೊಂದು ಅಂದಾಜು ಬಂತು. ಸೊ ಅಂದರೆ ಡೈನಾಸರಸ್ ಈಗಿತ್ತು ಅನ್ನೋದಕ್ಕೆ ನಮಗೆ ಗೊತ್ತಾಗಿ, ಅದಕ್ಕೆ ಪ್ರೂಫ್ ಏನಪ್ಪ ಅಂದರೆ ದಟ್ ಈಸ್ ದೇರ್ ಫಾಸಿಲ್ಸ್. ಅವುಗಳ ಮೂಳೆನೇ ಆ ಮೂಳೆಯಿಂದನೇ ನಮಗೆ ಗೊತ್ತಾಗಿರೋದು. ಬಿಟ್ಟರೆ ನಾವು ಯಾರೂ ಕೂಡ ನೋಡೇ ಇಲ್ಲ ಡೈನಾಸರಸ್ ಹೇಗಿದೆ ಅಂತ. ಸೊ ಆ ಮೂಳೆನೇ ನಾವು ಫಾಸಿಲ್ಸ್ ಅಂತ ಕರೆಯೋದು. ಸೊ ನಾವೀಗ ತಿಳ್ಕೋಬೇಕು, ವೆರಿ ಇಂಪಾರ್ಟೆಂಟು, ಯಾವುದೋ ನಮಗೊಂದು ಫಾಸಿಲ್ ಸಿಕ್ಕಿದೆ, ಆ ಫಾಸಿಲ್ ಎಷ್ಟು ವರ್ಷದ ಹಳೆಯದು, ಸೊ ಹೌ ಮೆನಿ ಇಯರ್ಸ್ ಬ್ಯಾಕ್ ದಟ್ ಫಾಸಿಲ್ ಹ್ಯಾವ್ ಬೀನ್ ಬರೀಡ್, ಅದನ್ನು ತಿಳ್ಕೋಬೇಕು ಅಂದರೆ ಟು ನೋ ದ ಎಸ್ಟಿಮೇಷನ್ ಆಫ್ ಏಜ್ ಆಫ್ ಫಾಸಿಲ್. ಸೊ ಫಾಸಿಲ್ ಏಜನ್ನು ಕಂಡುಹಿಡಿಯೋಕ್ಕೆ ನಾವು ವಿ ಆರ್ ಯೂಸಿಂಗ್ 2 ಮೆಥಡ್ಸ್. ಒನ್ ಈಸ್ ಕಾಲ್ಡ್ ರಿಲೇಟಿವ್ ಡೆಪ್ತ್ ಮೆಥಡ್. ಒಂದನ್ನು ರಿಲೇಟಿವ್ ಡೆಪ್ತ್ ಮೆಥಡ್ ಅಂತ ಕರಿತೀವಿ, ಇನ್ನೊಂದನ್ನು ಕಾರ್ಬನ್ ಡೇಟಿಂಗ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ 2 ಮೆಥಡ್ಸ್ ಯೂಸ್ಡ್ ಟು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್. ಸೊ ಫಾಸಿಲ್ಗಳ ಏಜನ್ನು ಎಸ್ಟಿಮೇಟ್ ಮಾಡಬೇಕು ಅಂದರೆ ನಮಗೆ ಇರೋಂತಹ 2 ಮೆಥಡ್, ಒಂದು ರಿಲೇಟಿವ್ ಡೆಪ್ತ್ ಮೆಥಡ್ ಅಂತ ಕರಿತೀವಿ, ಇನ್ನೊಂದನ್ನ ಕಾರ್ಬನ್ ಡೇಟಿಂಗ್ ಅಂತ ಕರಿತೀವಿ. ಹಾಗಾದರೆ ನಾವು ಅವೆರಡರ ಬಗ್ಗೆನೂ ಸ್ಟಡಿ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ, ಏನು ನೋಡಿ, ಅಬ್ಸರ್ವ್ ಮಾಡಿ. ಇವೆಲ್ಲವೂ ಕೂಡ ಈಗೇನು ನಮಗೆ ಕಾಣಿಸ್ತಾ ಇದೆಯೋ ಇವೆಲ್ಲವೂ ಕೂಡ ಆಲ್ ದೀಸ್ ಆರ್ ಫಾಸಿಲ್. ಇದು ಒಂದು ಮರದ ಫಾಸಿಲ್ಲು, ಇದು ಇನ್ವರ್ಟಿಬ್ರೇಟ್. ಯಾಕೆಂದರೆ ಸೊ ಭೂಮಿನಲ್ಲಿ ಎಕ್ಸಿಸ್ಟ್ ಆದಂತಹ ಮೊದಲನೇ ಲಿವಿಂಗ್ ಆರ್ಗ್ಯಾನಿಸಮ್ಸು ಈ ಇನ್ವರ್ಟಿಬ್ರೇಟ್ಸೇ. ನೋಡಿ, ಆ ಇನ್ವರ್ಟಿಬ್ರೇಟಿನ ಫಾಸಿಲ್ಲು ಇದು ಕೂಡ ಒಂದು ಇನ್ವರ್ಟಿಬ್ರೇಟಿನ ಫಾಸಿಲ್ಲು. ಆ್ಯಂಡ್ ದಿಸ್ ಈಸ್ ದ ಫಾಸಿಲ್ ಆಫ್ ದ ಫಿಶ್. ನೋಡಿ, ಬರೀ ಮೂಳೆ ಮಾತ್ರ ಉಳ್ಕೊಂಡಿದೆ, ಇನ್ನೇನು ಇಲ್ಲ, ಏಕೆಂದರೆ ಎವ್ರಿಥಿಂಗ್ ವಿಲ್ ಬಿ ಡಿಕೇಡ್. ಇನ್ನು ಇದು ಒಂದು ಡೈನೋಸರಸ್ನ ತಲೆಬುರುಡೆ, ಇಟ್ ಈಸ್ ದ ಸ್ಕಲ್ ಆಫ್ ಎ ಡೈನೋಸರಸ್. ನೋಡಿ, ಇದೆಲ್ಲ ನಮಗೆ ಇದರ ಚರ್ಮ ಮತ್ತು ಮಾಂಸ, ಇದರ ಮಸಲ್ಸು, ಸ್ಕಿನ್ನು ಎಲ್ಲ ಡಿಕೆ ಆಯಿತು. ಉಳ್ಕೊಂಡಿದ್ದೇನೋ ಬರೀ ಮೂಳೆ ಮಾತ್ರ ಉಳ್ಕೊಂಡಿದೆ. ಈ ಮೂಳೆನೇ ನಾವು ಫಾಸಿಲ್ಸ್ ಅಂತ ಕರಿತೀವಿ. ಸೊ ಇದು ವಿ ಹ್ಯಾವ್ ಸೀಯಿಂಗ್ ವಾಟ್ ಆರ್ ದೀಸ್ ಆರ್ ದ ಫಾಸಿಲ್ಸ್ ಆಫ್ ಡಿಫ್ರೆಂಟ್ ಸ್ಪೀಶೀಸ್. ಸೊ ಬೇರೆ ಬೇರೆ ಸ್ಪೀಶೀಸ್ನ ಸೊ ಇವು ನಾವು ವಾಟ್ ವಿ ಕಾಲ್ ಫಾಸಿಲ್ಸ್. So what are fossils? Remains or preserved part of a dead organism buried in the earth. When they have buried so million of years ago. ಸೊ ಈಗ ನಾವು ಫಾಸಿಲ್ನ ಬಗ್ಗೆ ತಿಳ್ಕೊಳೋದಾದರೆ ಹೀಗೆ ತಿಳ್ಕೊಳ್ಳೋಣ. ನೋಡಿ, ಮೊದಲು ಕಾಣಿಸ್ತಾ ಇದೆಯಲ್ಲ, ಈ ಮೊದಲು ಕಾಣಿಸುವಂತಹ ಇಲ್ಲೇನಿದೆಯೋ ಇಲ್ಲಿ ಮೊದಲು ಭೂಮಿ ಮೇಲೆ ದ ಲೈಫ್ ದಟ್ ಎಕ್ಸಿಸ್ಟ್ ಆನ್ ದ ಅರ್ತ್ ದಟ್ ಈಸ್ ಇನ್ವರ್ಟಿಬ್ರೇಟ್ಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಮೊದಲು ಭೂಮಿ ಮೇಲೆ ಇನ್ವರ್ಟಿಬ್ರೇಟ್ಸ್ಗಳಿತ್ತು. ಆ ಇನ್ವರ್ಟಿಬ್ರೇಟ್ಸ್ಗಳು ಸತ್ತ ನಂತರ ಅವುಗಳ ಮೂಳೆಗಳು ನೋಡಿ ಇಲ್ಲಿ ಡೆಪಾಸಿಟ್ ಆಗಿದೆ. ಇದು ಫಸ್ಟ್ ಲೇಯರ್ ಆಯಿತು. ಈ ಇನ್ವರ್ಟಿಬ್ರೇಟ್ ಆದಮೇಲೆ ಆಫ್ಟರ್ ದಿಸ್ ಇನ್ವರ್ಟಿಬ್ರೇಟ್ ನಮಗೆ ಡೈನಾಸರಸ್ ಅನ್ನುವಂತಹ ಲಿವಿಂಗ್ ಆರ್ಗ್ಯಾನಿಸಮ್ಗಳು ಎಕ್ಸಿಸ್ಟ್ ಆದವು ಅರ್ತ್ ಮೇಲೆ. ನೋಡಿ, ಅವುಗಳು 2ನೇ ಲೇಯರಲ್ಲಿ ಫಾರ್ಮೇಷನ್ ಆಯಿತು. ನೋಡಿ, ಇದು ಫಾಸಿಲ್ಸ್ ಆಫ್ ಇನ್ವರ್ಟಿಬ್ರೇಟ್ಸ್. ಸೊ ಇವು ಎಷ್ಟೋ ಕಾಲ ಬದುಕಿ ದೆನ್ ದೇ ಬಿಕಮ್ ಎಕ್ಸ್ಟಿಂಕ್ಟ್. ದಟ್ ಮೀನ್ಸ್ ದೇ ಬಿಕಮ್ ಎಕ್ಸ್ಟಿಂಕ್ಟ್. ಅವುಗಳು ನಾಶ ಆದವು. ನೋಡಿ, ಅವುಗಳ ಮೂಳೆ ಉಳ್ಕೊಂಡಿದೆ. ಹಾಗಾದರೆ ಮೊದಲನೇ ಲೇಯರ್ನಲ್ಲಿ ನಾವು ಯಾರು ನೋಡ್ಬೋದು? ಇನ್ವರ್ಟಿಬ್ರೇಟ್. 2ನೇ ಲೇಯರ್ನಲ್ಲಿ ಯಾರು ನೋಡ್ಬೋದು? ಸ್ಕಲ್ ಆರ್ ದ ಫಾಸಿಲ್ ಆಫ್ ಡೈನಾಸರಸ್. ಇದು 2ನೇ ಲೈನ್ ಆಯಿತು.
ನೋಡಿ ಫಾಸಿಲ್ ಹೇಗೆ ಲೇಯರ್ ಬೈ ಲೇಯರ್ ಫಾರ್ಮೇಷನ್ ಆಗುತ್ತೆ. ಇನ್ನು ಮೂರನೇದಕ್ಕೆ ಬಂದರೆ ಯು ಕ್ಯಾನ್ ಸಿ ಎ ಆರ್ಸ್ ಲೈಕ್ ಅನಿಮಲ್ ಎಕ್ಸಿಸ್ಟ್ ಆನ್ ದ ಅರ್ತ್. ನೋಡಿ, ಮೊದಲನೇ ಲೇಯರ್ ಇನ್ವರ್ಟಿಬ್ರೇಟ್, ಎರಡನೇ ಲೇಯರು ದಟ್ ಈಸ್ ವಿ ಕ್ಯಾನ್ ಸಿ ಡೈನೋಸರಸ್. ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಆರ್ತ್ ಲೈಕ್ ಸ್ಟ್ರಕ್ಚರ್ ಇರುವಂತಹ ಆರ್ಗ್ಯಾನಿಸಮ್ಮು ಅವುಗಳು ಸತ್ತ ನಂತರ ಅವುಗಳ ಡೆಡ್ ಬಾಡಿ ಯಾರ ಮೇಲಿದೆ, ಅವುಗಳ ಫಾಸಿಲ್ ಯಾರ ಮೇಲಿದೆ, ಸೊ ಡೈನೋಸರಸ್ ಫಾಸಿಲ್ ಮೇಲಿದೆ. ಇಲ್ಲೆಲ್ಲ ನೀವು ಗ್ರೀನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಈ ಗ್ರೀನರಿ ಇದೆ ಅಂದರೆ ಹ್ಯೂಮನ್ ಎಕ್ಸಿಸ್ಟ್ ಆಗಿದ್ದಾನೆ ಅಂತ ಅರ್ಥ. ನಂತರ ನೋಡಿ, ಲೇಯರ್ ಬೈ ಲೇಯರ್, ಇನ್ವರ್ಟಿಬ್ರೇಟ್ ಲೇಯರ್ ಫಸ್ಟ್ ಲೇಯರು ಡೀಪಲ್ಲಿದೆ, ಅದ್ರ ಮೇಲೆ ಡೈನೋಸರಸ್ ಡೀಪಲ್ಲಿದೆ, ಅದ್ರ ಮೇಲೆ ಲೇಯರ್ ಯಾವುದು ಆರ್ಸ್ ಲೈಕ್ ಅನಿಮಲ್, ಅದಾದಮೇಲೆ ಇಲ್ಲಿ ಗ್ರೀನರಿ ವೆಜಿಟೇಷನ್ ನೋಡ್ತಾ ಇದ್ದೀರಾ. ಸೊ ಗ್ರೀನರಿ ಇದೆ ಮತ್ತು ಹ್ಯೂಮನ್ ಎಕ್ಸಿಸ್ಟ್ ಆಗಿದ್ದಾನೆ. ಈಗ ನಮ್ಗೆ ಇಲ್ಲಿ ಏನು ತೋರಿಸುತ್ತೆ, ಇನ್ವರ್ಟಿಬ್ರೇಟು ತುಂಬ ಆಳದಲ್ಲಿದೆ ಅಂದರೆ ಇನ್ವರ್ಟಿಬ್ರೇಟ್ಗಳು ಸತ್ತು ಸುಮಾರು ವರ್ಷಗಳಾಗಿದೆ ಅಂತ ಅರ್ಥ. ಇಫ್ ದ ಫಾಸಿಲ್ಸ್ ಆರ್ ಡೀಪ್ ಇನ್ ದ ಅರ್ತ್ ದೇರ್ ಏಜ್ ಈಸ್ ಮೋರ್. ಫಾಸಿಲ್ಗಳು ತುಂಬ ಆಳದಲ್ಲಿದೆ ಅಂದರೆ ಅದನ್ನೇ ನಾವು ರಿಲೇಟಿವ್ ಡೆಪ್ತ್ ಮೆಥಡ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ರಿಲೇಟಿವ್ ಡೆಪ್ತ್ ಮೆಥಡ್. ಮೋರ್ ಡೀಪರ್ ದ ಫಾಸಿಲ್, ಮೋರ್ ಇಟ್ಸ್ ಏಜ್. ಮೋರ್ ಡೀಪರ್ ದ ಫಾಸಿಲ್, ಮೋರ್ ಇಟ್ಸ್ ಏಜ್. ನೋಡಿ, ಇನ್ವರ್ಟಿಬ್ರೇಟ್ ತುಂಬ ಆಳದಲ್ಲಿದೆ ಅಂದರೆ, ತುಂಬ ಡೆಪ್ತಲ್ಲಿದೆ ಅಂದರೆ ಇವುಗಳ ಏಜು ತುಂಬ ಜಾಸ್ತಿ. ಅದ್ರ ಮೇಲೆ ಯಾವ ಲೇಯರ್ ನೋಡ್ತಾ ಇದ್ದೀವಿ, ಡೈನೋಸರಸ್. ಇದಕ್ಕೆ ಕಂಪೇರ್ ಮಾಡಿದರೆ ಇದರ ಏಜು ಸ್ವಲ್ಪ ಕಡಿಮೆ, ಇದಕ್ಕೆ ಕಂಪೇರ್ ಮಾಡಿದರೆ ಇದರ ಏಜು ಕಮ್ಮಿ. ಅಂದರೆ ನೀವು ಡೀಪ್ ತುಂಬ ಆಳಕ್ಕೆ ಇಳಿದಷ್ಟು ಯಾವ ಫಾಸಿಲ್ಲು ನಮಗೆ ತುಂಬ ಆಳದಲ್ಲಿ ಸಿಗುತ್ತೋ ಆ ಫಾಸಿಲಿನ ಏಜು ಜಾಸ್ತಿ. ಯಾವುದು ನಮಗೆ ಅರ್ಥನ ಸರ್ಫೇಸಲ್ಲೇ ಸಿಗುತ್ತೋ ಅದರ ಏಜು ಕಡಿಮೆ ಅಂತ. ಅಂದರೆ ಅದು ಸತ್ತು ಜಾಸ್ತಿ ದಿವಸ ಆಗಿಲ್ಲ ಅಂತ ಅರ್ಥ. As we move deep, as the fossil we get deep into the earth, it indicates that its age is more. If the fossil is getting on the surface of the earth, it indicates that the fossil's its age is less. ಹೀಗೆ ನಾವು ಡೀಪಲ್ಲಿದ್ದರೆ ಏಜು ಜಾಸ್ತಿ, ಸರ್ಫೇಸ್ನಲ್ಲೇ ಇತ್ತು ಅಂದರೆ ಏಜು ಕಮ್ಮಿ. ಇದನ್ನೇ ನಾವು ರಿಲೇಟಿವ್ ಡೆಪ್ತ್ ಮೆಥಡ್ ಈಸ್ ಎ ಮೆಥಡ್ ಯೂಸ್ಡ್ ಟು ಫೈಂಡ್ ದ ಏಜ್ ಆಫ್ ಫಾಸಿಲ್. ದಿಸ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಇದನ್ನೇ ರಿಲೇಟಿವ್ ಡೆಪ್ತ್ ಮೆಥಡ್ ಅಂತ ಕರಿತೀವಿ. ಇದಾದಮೇಲೆ ನೆಕ್ಸ್ಟು ನಾವು ನೋಡ್ತೀವಿ ದಟ್ ಈಸ್ ಕಾಲ್ಡ್ ಆ್ಯಸ್ ಕಾರ್ಬನ್ ಡೇಟಿಂಗ್. ಹಾಗಾದರೆ ಏನು ಕಾರ್ಬನ್ ಡೇಟಿಂಗ್ ಅಂದರೆ, ಕಾರ್ಬನ್ ಡೇಟಿಂಗ್ ಅಂದರೆ ಯಾವುದೋ ಒಂದು ಎಲಿಮೆಂಟಿನ ಐಸೋಟೋಪನ್ನ ಬಳಕೆ ಮಾಡಿಕೊಂಡು ಆ ಎಲಿಮೆಂಟಿನ ರೇಷಿಯೋ ಆಫ್ ಐಸೋಟೋಪ್ಸ್ ಆಫ್ ಸಮ್ ಎಲಿಮೆಂಟ್, ದ ರೇಷಿಯೋ ಆಫ್ ಐಸೋಟೋಪ್ಸ್ ಆಫ್ ಸೇಮ್ ಎಲಿಮೆಂಟ್. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಕಾರ್ಬನ್ 12, ಕಾರ್ಬನ್ 13, ಕಾರ್ಬನ್ 14. These are the 3 isotopes of carbon. ಪ್ರತಿಯೊಂದು ಆರ್ಗ್ಯಾನಿಸಮ್ನಲ್ಲೂ ಕೂಡ ಕಾರ್ಬನ್ನು ಇದ್ದೇ ಇರುತ್ತೆ. ಹಾಗಾದರೆ ಆ ಲಿವಿಂಗ್ ಆರ್ಗ್ಯಾನಿಸಮ್ ವೆನ್ ದೇ ಬಿಕಮ್ ಡೆಡ್, at that time their body is buried in the earth. The skin and the muscles are decomposed by bacteria, and what is the remaining? Only the bones are remaining, and that bones are nothing but fossils. ಹಾಗಾದ್ರೆ ನಾವೀಗ ಆ ಫಾಸಿಲ್ನ ಏಜ್ನ ಡಿಟೆಕ್ಟ್ ಮಾಡಬೇಕು ಅಂದರೆ ಆ ಫಾಸಿಲ್ನಲ್ಲಿ ಕಾರ್ಬನ್ 12 ಎಷ್ಟಿದೆ, ವಾಟ್ ಈಸ್ ದ ರೇಷಿಯೋ ಆಫ್ ಕಾರ್ಬನ್ 12, ವಾಟ್ ಈಸ್ ದ ರೇಷಿಯೋ ಆಫ್ ಕಾರ್ಬನ್ 13, ವಾಟ್ ಈಸ್ ದ ರೇಷಿಯೋ ಆಫ್ ಕಾರ್ಬನ್ 14, ಕಾರ್ಬನ್ 12 ಎಷ್ಟಿದೆ, ಕಾರ್ಬನ್ 13 ಎಷ್ಟಿದೆ, ಕಾರ್ಬನ್ 14 ಎಷ್ಟಿದೆ ಅನ್ನೋದನ್ನು ತಿಳ್ಕೊಳೋ ಮೂಲಕ ನಾವು ನೋಡಿ, what is carbon dating? Determining the ratio of isotopes of same element. ಒಂದು ಎಲಿಮೆಂಟಿನ ಐಸೋಟೋಪಿನ ರೇಷಿಯೋನ ಕಂಡುಹಿಡ್ಕೊಳ್ಳೋ ಮೂಲಕ ನಾವು ಆ ಒಂದು ಫಾಸಿಲಿನ ಏಜನ್ನ ಡಿಟರ್ಮಿನ್ ಮಾಡ್ತೀವಿ. ಇದನ್ನೇ ಕಾರ್ಬನ್ ಡೇಟಿಂಗ್ ಅಂತ ಕರಿತೀವಿ. ಆರ್ ಜಸ್ಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಡೇಟಿಂಗ್. ದಟ್ ಈಸ್ ಕಾರ್ಬನ್ ಡೇಟಿಂಗ್ ಮಾಡ್ಕೊತೀವಿ. ಇಲ್ಲಿ ಕಾರ್ಬನ್ ಡೇಟಿಂಗ್ ಅಂತ ಯಾಕೆ ಕರಿತಾ ಇದ್ದೀವಿ ಅಂದರೆ ಕಾರ್ಬನ್ನ ಐಸೋಟೋಪ್ನ ಬಳಕೆ ಮಾಡ್ತಾ ಇದ್ದೀವಿ. ವಾಟ್ ಆರ್ ದ ಐಸೋಟೋಪ್ಸ್ ಆಫ್ ಕಾರ್ಬನ್? C12, C13, C14.
ಇವುಗಳು ಆ ಆರ್ಗ್ಯಾನಿಸಮ್ನಲ್ಲಿ C12 ಎಷ್ಟಿದೆ, C13 ಎಷ್ಟಿದೆ, C14 ಇವುಗಳ ರೇಷಿಯೋಗಳನ್ನು ಆಧಾರವಾಗಿಟ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಸೊ ಏನು ಡಿಸೈಡ್ ಮಾಡ್ತೀವಿ, ಆ ಒಂದು ಫಾಸಿಲಿನ ಏಜು ಎಷ್ಟಿರುತ್ತೆ ಅಂತ ಡಿಸೈಡ್ ಮಾಡ್ತೀವಿ. ದಿಸ್ ಈಸ್ ಕಾಲ್ಡ್ ಕಾರ್ಬನ್ ಡೇಟಿಂಗ್. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಈಗ ನಾನು ತಗೊಂಡಿರೋದು ಐ ಹ್ಯಾವ್ ಟೇಕನ್ ದ ಐಸೋಟೋಪ್ಸ್ ಆಫ್ ಕಾರ್ಬನ್. ಈ ಐಸೋಟೋಪ್ ಆಫ್ ಕಾರ್ಬನ್ ಯಾವ್ಯಾವುದು, C12, C13, C14. ಸೊ ಡೆಡ್ ಆರ್ಗ್ಯಾನಿಸಮ್ನಲ್ಲಿ ಸೊ ಕಾರ್ಬನ್ನು ಇದ್ದೇ ಇರುತ್ತೆ. ಹಾಗಾದರೆ ಕಾರ್ಬನ್ 12 ಎಷ್ಟಿದೆ, ಕಾರ್ಬನ್ 13 ಎಷ್ಟಿದೆ, ಕಾರ್ಬನ್ 14 ಎಷ್ಟಿದೆ, ಇವುಗಳ ರೇಷಿಯೋನ ಕಂಡುಹಿಡಿಯೋ ಮೂಲಕ by determining the ratio of these isotopes we can say that what will be the age of the fossil, and this is called as carbon dating. ಸೊ ಹಾಗಾದರೆ ಎಕ್ಸಾಮ್ನಲ್ಲಿ 3 ಮಾರ್ಕ್ಸ್ ಕ್ವಶನ್ನು. ವಾಟ್ ಆರ್ ಫಾಸಿಲ್ಸ್? ಫಾಸಿಲ್ಸ್ ಆರ್ ದಿ remains or preserved part of a dead organism buried in the earth over million of years. What are the two methods used to estimate the age of fossil? The fossil age can be estimated by two methods. One is called as relative depth method. As more deep the fossil, their age will be more. As the fossil will be on the surface of the earth, its age will be less. ಒಂದು ಫಾಸಿಲಿನ ಏಜು ಜಾಸ್ತಿನೋ ಕಮ್ಮಿನೋ ಅಂತ ಹೇಗೆ ಡಿಸೈಡ್ ಆಗುತ್ತೆ, ಅದು ಭೂಮಿ ಒಳಗಡೆ ಎಷ್ಟು ಆಳದಲ್ಲಿದೆ ಅಂತ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ತುಂಬ ಆಳದಲ್ಲಿದೆಯಾ ಫಾಸಿಲ್ಲು, ಅದರ ಏಜು ಜಾಸ್ತಿ. ಫಾಸಿಲು ಮೇಲೆ ಸಿಗ್ತಾ ಇದೆಯಾ ಅರ್ತ್ ಕ್ರಸ್ಟ್ನಲ್ಲಿ, ಹಾಗಾದರೆ ಅದರ ಏಜು ಕಡಿಮೆ. ಸೊ ಈ ರೀತಿ ನಾವು ಡೆಪ್ತನ್ನ ಆಧಾರವಾಗಿಟ್ಕೊಂಡು ಆ ಒಂದು ಫಾಸಿಲಿನ ಏಜನ್ನು ಡಿಸೈಡ್ ಮಾಡಬಹುದು. ಇನ್ನೊಂದು, ಒಂದು ಎಲಿಮೆಂಟಿನ ಐಸೋಟೋಪ್ಗಳನ್ನು ಆಧಾರವಾಗಿಟ್ಕೊಂಡು ನಾವು ಡಿಸೈಡ್ ಮಾಡ್ಬೋದು. ಅದನ್ನು ನಾವು ಕಾರ್ಬನ್ ಡೇಟಿಂಗ್ ಅಂತ ಕರಿತೀವಿ. ಡಿಟರ್ಮಿನಿಂಗ್ ದ ರೇಷಿಯೋ ಆಫ್ ಐಸೋಟೋಪ್ಸ್ ಆಫ್ ಸೇಮ್ ಎಲಿಮೆಂಟ್ we can decide what will be the age of the fossil. For example, C12, C13, C14 are the isotopes of carbon. Using these isotopes of carbon, we can decide what will be the ಏಜ್ ಆಫ್ ದ ಫಾಸಿಲ್. ಇವುಗಳ ರೇಷಿಯೋ ಎಷ್ಟಿದೆ ಅನ್ನೋದನ್ನು ಆಧಾರವಾಗಿಟ್ಕೊಂಡು ಆನ್ ದ ಬೇಸಿಸ್ ಆಫ್ ದ ರೇಷಿಯೋ ಆಫ್ ಕಾರ್ಬನ್ 12, ಕಾರ್ಬನ್ 13, ಕಾರ್ಬನ್ 14 ಪ್ರೆಸೆಂಟ್ ಇನ್ ದ that is fossil, we can decide its age. This is called carbon dating. ಈ ಸಲ ಎಕ್ಸಾಮ್ಗೆ ಬರುವಂಥ ಚಾನ್ಸಸ್ಸು ತುಂಬ ಇದೆ. ಸೊ 3 ಮಾರ್ಕ್ಸು ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಇಷ್ಟನ್ನು ನಾವು ಈ ಒಂದು ಇದರೊಳಗಡೆ ಯು ಹ್ಯಾವ್ ಟು ಸ್ಟಡಿ. ಓಕೆನಾ? ಸೊ ಥ್ಯಾಂಕ್ ಯು.